ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಈ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಏನಂತಂದರೆ ಜೀನ್ಸಿಗೆ ಮತ್ತು ಲೈಕ್ ಕುರ್ತೀಸ್ಗೆಲ್ಲ ನಾವು ಹಾಕೋಬೋದು, ಈವನ್ ಸ್ಯಾರೀಸ್ಗೂ ಕೂಡ. ಬಟ್ ನನ್ನ ಕೂದಲು ಸ್ವಲ್ಪ ತಿಕ್ಕಾಗಿರೋದ್ರಿಂದ ಇದು ಅದು ನೀಟಾಗಿ ತೊಗೊಳಕ್ಕೆ ಬರ್ತಾ ಇರಲಿಲ್ಲ. ಆ್ಯಕ್ಚುಲಿ ಇನ್ನೂ ನೀಟಾಗಿ ಬರುತ್ತೆ. ಲೈಕ್ ನನ್ನ ಕೂದಲು ಸ್ವಲ್ಪ ರಫ್ಫು ಕೂಡ ಆಗಿದೆ ಮತ್ತು ತುಂಬ ಸ್ಮೂತು ಕೂಡ ಇದೆ. ಅದು ಆ್ಯಕ್ಚುಲಿ ತುಂಬ ಜಾರುತ್ತೆ. ಅದನ್ನು ನೀಟಾಗಿ ತಗೊಳ್ಳೋದಕ್ಕೂ ಎಲ್ಲನ ಅದಕ್ಕೆ ಇದು ಇನ್ನೊಂದೇನಂತಂದರೆ ಕೈ ನೋವು ಜಾಸ್ತಿ ಬರ್ತಾಯಿತ್ತು. ಮತ್ತು ಒಂದು ಸ್ವಲ್ಪ ಫ್ರಂಟ್ ಏರ್ಸು ಕೂಡ ನೀವು ಬಿಡ್ಬೋದು, ಇನ್ನೂ ಸ್ಟೈಲಿಶ್ ಆಗಬೇಕು ಅಂತಂದರೆ. ಲೈಕ್ ಕೆಲವರಿಗೆ ಕೂದಲು ಮುಂದೆ ಬರೋದು ಇಷ್ಟ ಇರೋದಿಲ್ಲ. ಅಂಥವರಿಗೆ ಈ ಥರನೂ ಕೂಡ ಅಂದರೆ ಲೈಕ್ ವೆರೈಟಿಯಾಗಿ ಹೇರ್ ಸ್ಟೈಲ್ಸ್ ಮಾಡಬೇಕು. ಯುನೀಕಾಗಿ, ವೆರೈಟಿ ಅಲ್ಲ, ಯುನೀಕಾಗಿ ಹೇರ್ ಸ್ಟೈಲ್ಸ್ ಮಾಡಬೇಕು, ಒಂದೊಂದು ಕಾಸ್ಟ್ಯೂಮ್ಗೆ ಒಂದೊಂದು ಥರ ಅಂತಂದರೆ ಈ ಥರ ನೀವು ಟ್ರೈ ಮಾಡ್ಬೋದು. ನಾನು ಟ್ಯಾಂಗಲ್ ಫ್ರೀ ಮಾಡಿದ್ದೆ, ಬಟ್ ಮತ್ತೆ ಅದು ಇದಾಯಿತು. ಹಂಗೆ ತಗೊಳ್ಳೋದೇ ಬೆಟರ್ ಅನಿಸ್ತು. ಸೊ ರ್ಯಾಂಡಮಾಗಿ ತಗೊಂಡ್ರೆ ಒಂದು ಲೈಕ್ 5 ಮಿನಿಟ್ಸಲ್ಲೆಲ್ಲ ಆಗುತ್ತೆ. ನಾನು ಇದಕ್ಕೆ ಟ್ವಿಸ್ಟ್ ಮಾಡಲಿಲ್ಲ, ಅದಕ್ಕೆ ಟ್ವಿಸ್ಟ್ ಮಾಡಿದೆ. ಆ್ಯಕ್ಚುಲಿ ಹಿಂಗೆ ಇಟ್ಕೊಂಡು ಅದು ಟ್ವಿಸ್ಟು ಕೂಡ ಮಾಡಬೇಕು, ಆ ಕಡೆ ಏರ್ ಕೂಡ ಕ್ಯಾರಿ ಮಾಡಬೇಕಾಗಿತ್ತಲ್ಲ. ಅದಕ್ಕೆ ನೀವು ಇದನ್ನು ಮತ್ತೆ ರಿಬ್ಬನ್ನಾಗಿ ಇದು ಮಾಡ್ಬೋದು. ಸುಮ್ಮನೆ ನನ್ನ ಕೂದಲು ಮತ್ತು ಇನ್ನು ರಫಾಗಿ ತೆಗಿಬೇಕಾದ್ರೆ ಇನ್ನೂ ಇದಾಗೋದು ಅಂತ ಹೇಳಿ ಇಟ್ಕೊಂಡೆ ಇದು ಮಾಡೋಣ ಅಂತ ಹೇಳಿ ಇದು ಮಾಡಿದೆ. ನೋಡಿ ಈ ಥರ ಬರುತ್ತೆ. ಇದು ಲೈಕ್ ನೀವು ಅಂದರೆ ಕೂದಲೆಲ್ಲ ಹೇರ್ ವಾಶ್ ಮಾಡಿದ್ದಾದಮೇಲೆ ಈ ಥರ ಫ್ರೀಯಾಗೆ ಬಿಡ್ಬೋದು ಕೂಡ. ಈ ಥರ ಮಾಡಿಕೊಂಡು ಕೂದಲು ಕೂಡ ಡ್ರೈ ಆಗುತ್ತೆ ಮತ್ತು ಫ್ರೀ ಹೇರ್ಸು ಕೂಡ ಬಿಟ್ಟಂಗೆ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಕೂದಲು ತುಂಬ ಹೇರ್ ಫಾಲ್ ಆಗ್ತಿತ್ತು. ಫ್ಲ್ಯಾಕ್ಸ್ ಸೀಡ್ಸ್ ಹಾಕಿರೋದ್ರಿಂದ ಡೆಡ್ ಹೇರ್ಸ್ ಎಲ್ಲ ಹೋಗ್ತಾ ಇತ್ತು ಅನಿಸುತ್ತೆ. ಆ್ಯಕ್ಚುಲಿ ಹಿಂದೆ ಒಂದು ಸ್ವಲ್ಪ ಸ್ಟ್ರೈಟ್ನಿಂಗ್ ಇದೆ, ಸ್ಟ್ರೈಟ್ನರ್ ಮಾಡ್ಬೋದಾಯಿತು. ಸ್ವಲ್ಪ ರಫ್ ಇದೆ, ಇನ್ನು ನೀಟಾಗೆ ಬಾಚ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೇರ್ ಸ್ಟೈಲು. ಈ ಥರ ನೀವು ಮುಂದೆ ಸ್ವಲ್ಪ ಹಿಂದೆ ಹಾಕ್ಕೊಂಡ್ರೆ ನೋಡಿ ಈ ಥರ ಕಾಣಿಸುತ್ತೆ. ನಾನು ನಿಮ್ಗೆ ಬೈತಲ್ಲೇ ಬರೋದೇ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.